ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯುಳ್ಳ ದೇವ ಜನರೇ, ನೀವೆಲ್ಲರೂ ಹೇಗಿದ್ದೀರಿ? ಸೊ ನಾನು ತೋಟದಲ್ಲಿದ್ದೇನೆ, ಗಾಳಿ ಇದೆ. ಆದರೂ ದೇವ್ರ ವಾಕ್ಯನ ಕೇಳಿಸ್ಕೊಳ್ರಿ. ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ಕೀರ್ತನೆಗಳ ಪುಸ್ತಕದಲ್ಲಿ 107ನೇ ಕೀರ್ತನೆ ಇದರ 20ನೇ ವಾಕ್ಯವನ್ನು ನಾವು ಇದನ್ನು ಧ್ಯಾನ ಮಾಡೋದಾದರೆ, ಇಲ್ಲಿ ಆತನು ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇಸ್ರಾಯೇಲರ ಕುರಿತಾಗಿ ಇಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಬಹುದು. ಇಸ್ರಾಯೇಲರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಕರ್ತನಾದಂಥ ಯೆಹೋವ ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಾಗ ಅರಣ್ಯ ಪ್ರದೇಶದಲ್ಲಿ ಅವರು ನಡೆದು ಬಂದ ರೀತಿಯನ್ನು ನಾವಿಲ್ಲಿ ನೋಡೋರಾಗಿದ್ದೀವಿ. ಅರಣ್ಯದಲ್ಲಿ ಅವರು ನಡೆದು ಬರ್ತಾ ಇರುವಾಗ ಅನೇಕ ಸಂಕಟಗಳು, ಸಮಸ್ಯೆಗಳು ಅವರಿಗೆ ಎದುರಾಗ್ತದೆ. ಆದರೆ ಅವರು ಏನೇ ಸಂಕಟಗಳು ಬಂದರೂ ಕೂಡ ಯೆಹೋವ ದೇವರು ಅವರ ಸಂಗಡ ಇದ್ದು ಅವರ ಎಲ್ಲ ಭೀತಿ, ಭಯ, ಶೋಧನೆಗಳಿಂದ ಅವರನ್ನು ತಪ್ಪಿಸುತ್ತಾ ಸುರಕ್ಷತೆಯಲ್ಲಿ ಆತನು ನಡೆಸುವುದನ್ನು ಮತ್ತು ನಡೆಸಿದನ್ನು ನಾವು ನೋಡಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ವಾಕ್ಯ ಹೇಳ್ತದೆ, ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ. ನೋಡಿ, ದೂತನನ್ನೋ ಎಂಬಂತೆ ಅಂತ ಹೇಳುವುದಾದರೆ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ, ಆದಿಕಾಂಡದಲ್ಲಿ ಮತ್ತು ಹಾಗೆ ಪುಸ್ತಕದ ಸತ್ಯವೇದದ ಅನೇಕ ಭಾಗಗಳಲ್ಲಿ ನೋಡುವಾಗ ದೇವದೂತರು ಭೂಮಿ ಮೇಲೆ ಬರುವುದನ್ನು ನಾವು ನೋಡಿದ್ದೇವೆ. ದೇವದೂತರು ಆಗಾಗ್ಗೆ ಭೂಮಿ ಮೇಲೆ ಬರುವಾಗ ಅನೇಕ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಅನೇಕ ಸಂಗತಿಗಳು ನಡೆದಿರುವುದನ್ನು ಕೂಡ ನಾವು ಗಮನಿಸಿದ್ದೇವೆ, ಸತ್ಯವೇದದಲ್ಲಿದೆ. ಸೊ ದೇವದೂತರು ಭೂಮಿ ಮೇಲೆ ಬರುವಾಗ ಅನೇಕ ಒಳ್ಳೆಯ ಕಾರ್ಯಗಳು ನಡೀತಾ ಇತ್ತು. ಸೊ ಅಬ್ರಹಾಮನ ಒಂದು ಕುರಿತಾಗಿ ನೋಡೋದಾದರೆ, ಮಮ್ರೆಯ ತೋಟದಲ್ಲಿ ಆತನು ಕುಳಿತಿರುವಾಗ ದೇವದೂತರು ಆತನ ಬಳಿಗೆ ಇಳಿದು ಬಂದರು. ಅಲ್ಲಿ ದೇವದೂತರು ಇಳಿದು ಬಂದಾಗ ಅಬ್ರಹಾಮನು ಅವರನ್ನು ಎದುರುಗೊಂಡು ಮನೆಗೆ ಆಹ್ವಾನ ಮಾಡ್ತಾನೆ, ಊಟ ಮಾಡಿ ಹೋಗ್ಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಸೊ ಆಗ ನಾವು ನೋಡ್ತೇವೆ, ಅವರು ಆತನ ಜೊತೆಯಲ್ಲಿ ಇದ್ದು ಕುಳಿತು ಊಟ ಮಾಡಿ ಅವರು ಹೋಗುವಾಗ ಒಂದು ಮಾತು ಹೇಳ್ತಾರೆ, ಬರುವ ಇದೇ ಕಾಲದಲ್ಲಿ ನಾನು ನಿಮ್ಮ ಸಂಗಡ ಬರುವಾಗ ನಿನ್ನ ಕೈಯಲ್ಲಿ ಒಂದು ಗಂಡು ಮಗು ಇರ್ತದೆ ಎಂಬುದಾಗಿ ಸಾರಳ ವಿಷಯದಲ್ಲಿ ಅವರು ಮಾತನಾಡೋದನ್ನು ನೋಡ್ತೇವೆ. ಹೀಗೆ ದೂತನನ್ನು ಎಂಬಂತೆ ಅಂತ ಹೇಳುವಾಗ ದೇವದೂತರು ಭೂಮಿ ಮೇಲೆ ಬರುವಾಗ ಒಳ್ಳೆಯ ಕಾರ್ಯಗಳು ನಡೀತಾ ಇತ್ತು. ಹಾಗೆ ದೂತನನ್ನು ಕಳುಹಿಸಿದ ಪ್ರಕಾರವಾಗಿ ವಾಕ್ಯವನ್ನು ಕಳುಹಿಸಿ, ವಾಕ್ಯವನ್ನು ಕೂಡ ಅಂದರೆ ಯೇಸು ಕ್ರಿಸ್ತನನ್ನು ಕಳುಹಿಸಿ. ವಾಕ್ಯ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಬಗ್ಗೆ ಹೇಳುವುದನ್ನು ನಾವು ನೋಡಿದ್ದೇವೆ. ಯಾಕಂದರೆ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡಿದ್ದೇವೆ, ಆದಿಯಲ್ಲಿ ದೇವರು ಇದ್ದನು, ಆದಿಯಲ್ಲಿ ದೇವರ ವಾಕ್ಯವಿತ್ತು ಎಂಬುದಾಗಿ. ಆ ವಾಕ್ಯ ದೇವರಾಗಿದ್ದಾನೆ. ಯಾಕಂದರೆ ಆತನು ದೇವರಾಗಿ, ಅಂದರೆ ಮನುಷ್ಯ ಕುಮಾರನಾಗಿ ಮನುಷ್ಯರ ಮಧ್ಯದಲ್ಲಿ ಆತನು ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ. ಆಗ ದೇವರ ಮಕ್ಕಳೇ, ವಾಕ್ಯ ಎಂಬ ಆತನು ನಮ್ಮ ಮಧ್ಯದಲ್ಲಿ ಬಂದು ನಮ್ಮನ್ನೇನು ಮಾಡಿದ್ದಾನೆಂದರೆ ಸುಖಪಡಿಸಿದ್ದಾನೆ, ದುಃಖದಿಂದ ಬಿಡುಗಡೆ ಮಾಡಿದ್ದಾನೆ, ಶಾಂತಿ, ನೆಮ್ಮದಿಯನ್ನು ಕೊಟ್ಟಿದ್ದಾನೆ. ನೋಡಿ, ವಾಕ್ಯವನ್ನು ಕಳುಹಿಸಿ ದೇವರವರನ್ನು ಏನು ಮಾಡಿದಂದರೆ ಗುಣಪಡಿಸಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದು ನಮಗೆ ಬಿಡುಗಡೆ ಆತನು ಕೊಟ್ಟಿದ್ದಾನೆ. ಅನೇಕ ಸಂಕಟಗಳಲ್ಲಿರುವಂಥ ಜನರಿಗೆ, ಅನೇಕ ಚಿಂತೆ, ರೋಗ, ವ್ಯಾಧಿಗಳಲ್ಲಿರುವಂಥ ಜನರಿಗೆ ಬಿಡುಗಡೆಯನ್ನು ಕೊಟ್ಟಿರೋದನ್ನು ನಾವು ನೋಡಿದ್ದೇವೆ. ಅನೇಕರು ಇವತ್ತಿಗೂ ಕೂಡ ಆತನಲ್ಲಿರುವಂಥ ಬಿಡುಗಡೆಯನ್ನು ಹೊಂದಿಕೊಳ್ತಾ ಇದ್ದಾರೆ. ಆದರೂ ಅನೇಕರು ಬಿಡುಗಡೆಯಲ್ಲಿ ಇದ್ದಾರೆ. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗೆ ಅವರನ್ನು ಸಮಾಧಿಗೆ ಸೇರಗೊಡಿಸಲಿಲ್ಲ ಎಂಬುದಾಗಿ ಅಂದ್ರೆ ನೋಡುವಾಗ, ಅಂದು ಐಗುಪ್ತ ದೇಶದಿಂದ ಬಿಟ್ಟು ಬರುವಾಗ ಅನೇಕರು ಏನಾಗಿತ್ತಂದರೆ ಅವರು ಸಾಯುವಂಥ ಪರಿಸ್ಥಿತಿಗೆ ಹೋಗಿದ್ರು. ಆದರೂ ಕರ್ತನವರನ್ನ ಆ ಸಾವಿನಿಂದ ತಪ್ಪಿಸಿ, ಆ ಸಮಾಧಿಯಿಂದ ತಪ್ಪಿಸಿ ಕರ್ತನವರನ್ನ ನಡೆಸಿದ್ದಾನೆ. ಇದು ಇವತ್ತು ನಮಗೂ ಕೂಡ ದೇವ್ರ ವಾಕ್ಯ ಹೇಳ್ತದೆ, ನಮ್ಮನ್ನು ಕೂಡ ಕರ್ತನು ಈ ಒಂದು ಲೋಕದಲ್ಲಿ ಯಾತ್ರೆಯಲ್ಲಿ, ನಮ್ಮ ಜೀವಿತದ ಯಾತ್ರೆಯಲ್ಲಿ ಕರ್ತನ ನಮಗೆ ವಾಕ್ಯವನ್ನು ಕಳುಹಿಸಿಕೊಟ್ಟಿದ್ದಾನೆ. ಆ ವಾಕ್ಯವೆಂಬಾತನು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವನಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಧ್ಯಾನ ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ. ವಾಕ್ಯನ ದೇವರೇ ಕರ್ತನೆ, ದೂತನನ್ನೋ ಎಂಬಂತೆ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು ಎಂಬುದಾಗಿ. ಹೌದು ಸ್ವಾಮಿ ದೇವರೇ, ನೀನು ವಾಕ್ಯವೆಂಬಾತನನ್ನು ಅಂದರೆ ಯೇಸು ಕ್ರಿಸ್ತನನ್ನು ಕಳುಹಿಸಿ ನಮ್ಮನ್ನು ಸ್ವಸ್ಥಪಡಿಸಿದ್ದಕ್ಕಾಗಿ, ಗುಣಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಮ್ಮೆಲ್ಲರನ್ನೂ ಕೂಡ ನೀನು ಆಶೀರ್ವದಿಸಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ದೇವ್ರ ಮಕ್ಕಳು, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆ ವಾಕ್ಯಗಳನ್ನು ಧ್ಯಾನ ಮಾಡಿ ಅನೇಕರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.